ನೀವು ಮಾಡ್ತಿರೋದು ನಿಮಗೆ ಸರಿ ಅನ್ನಿಸ್ತಿದ್ಯಾ? ಸರಿನಾ ಅಂದರೆ ನಮ್ಮ ಚಿರುಗೆ ಅವಳು ಯಾವ ಆ್ಯಂಗಲಲ್ಲೂ ಸೂಟ್ ಆಗಲ್ಲ. ಅದಕ್ಕೆ ಅವಳನ್ನ ಕಂಡ್ರೆ ನಮಗಿಷ್ಟ ಇಲ್ಲ. ನಿಮಗಿಷ್ಟ ಇಲ್ಲ ಅಂತ ಚಿರು ಇಷ್ಟಪಟ್ಟರೆ ಏನು ತಪ್ಪಿಲ್ಲ ಅಲ್ವಾ? ಮದುವೆ ಆದೋಸ್ತ್ರಲ್ಲಿ ಅವಳ ಮೇಲೆ ಕೋಪ ಆಯಿತು, ಅದಕ್ಕೆ ಸರಿಯಾಗಿ ಮಾತಾಡ್ತಿರ್ಲಿಲ್ಲ. ಇವಾಗ ಹೊಂದ್ಕೊಂತಿದ್ದಾನೆ, ಇಬ್ರು ಹತ್ರ ಆಗ್ತಿದ್ದಾರೆ. ನಾಳೆ ದಿನ ಎಲ್ಲರೂ ಮುಂದೆ ಬಂದು ದೀಪನೇ ನನ್ನ ಹೆಂಡತಿ ಅಂತ ಹೇಳಿದ್ರು ಹೇಳ್ಬೋದು. ಅವನಿಗೆ ಒಳ್ಳೇದಾಗ್ಲಿ ಅಂತ ಆಸೆ ಪಡೋರು ಅವನಿಷ್ಟದಂತೆ ಬದುಕಕ್ಕೆ ಬಿಡಬೇಕು. ಆಗ್ಲೇ ಅವ್ರು ದೊಡ್ಡವರು ಅನ್ನಿಸ್ಕೊಳ್ಳೋದು. ಹೆಂಡತಿ ಬಂದಮೇಲೆ ಮಗ ಆಗಿದ್ದವನು ಗಂಡ ಆಗ್ತಾನೆ. ಆಗ ತಾಯಿ ಸ್ಥಾನದಲ್ಲಿರೋರು ಸ್ವಲ್ಪ ಸೈಲೆಂಟ್ ಆಗಿರ್ಬೇಕು. ನಾನು ಆಮೇಲೆ ಮಾಡ್ತೀನಿ. ಅಯ್ಯೋ ಇಲ್ಲೇ ಮಾತಾಡಮ್ಮ, ನನ್ನಿಂದ ನಿನ್ಗೆ ಯಾವ ಡಿಸ್ಟರ್ಬು ಆಗಲ್ಲ. ಯಾವ ಇಂಪಾರ್ಟೆಂಟ್ ಕಾಲು ಏನೋ. ನನ್ನ ಫೋನ್ ಕಾಲ್ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ನಾನು ಮಾತಾಡ್ತಿರೋದು ಚಿರುದೀಪ ಬಗ್ಗೆ. ಯಾರಾದರೂ ಏನಾದರೂ ಹೇಳಿದ್ರೆ ಅದನ್ನು ಇನ್ನೊಬ್ಬರಿಗೆ ಒಳ್ಳೆ ರೀತಿಲಿ ಹೇಳಿ, ಈ ಥರ ಕೊಡಬೇಡಿ. ಇಷ್ಟು ದಿನ ಕಾಪೋ ಬೀಚಲ್ಲಿ ಅಡುಕೊಂಡಿರೋ ಆಮೆ ಥರ ಇದ್ದೋಳು ಇವತ್ತು ಹೊನ್ನಾವರದ ಹೊಳೆಯಲ್ಲಿರೋ ಮೊಸಳೆ ಥರ ಆಡ್ತಿದ್ದಾಳೆ. ಇದಕ್ಕೆಲ್ಲ ಕಾರಣ ಆ ಮಿಟಕ್ಲಾಡಿ ದೀಪ. ಎಲ್ಲಿ ಯಾವಾಗ ಹೇಗೆ ಬೆಂಕಿ ಹಚ್ಚಬೇಕು ಅಂತ ಅವಳಿಗೆ ಚೆನ್ನಾಗಿ ಗೊತ್ತಿದೆ. ಅದು ಅಲ್ಲದೆ ಇತ್ತೀಚೆಗೆ ಅರ್ಚನಾ ಯಾವಾಗಲೂ ಫೋನಲ್ಲೇ ಇರ್ತಾಳೆ. ಅದೇನು ಕತೆನೋ ಏನೋ. ಅಯ್ಯೋ ಏನು ಇವಳು ಏನು ಹೇಳಿದ್ರು ಕೊನೆಗೆ ಹುರ್ಕೊಂಡು ಎದ್ದೋಗ್ತಾಳಲ್ಲ. ಓ, ಮಾತಾಡೋದಕ್ಕೆ ಮಾತುಗಳು ಕಡಿಮೆ ಇರ್ಬೇಕನ್ಸುತ್ತೆ ಪಾಪ. ಅಯ್ಯ ಯಾರು ಎಲ್ಲೋದ್ರೆ ನನಗೇನು, ನನ್ನ ಕೆಲಸನ ನಾನು ಅಚ್ಚುಕಟ್ಟಾಗಿ ಮಾಡ್ತೀನಿ. ಹಾಂ, ಹಾಗಾದ್ರೆ ಇಲ್ಲೇ ಇರ್ಬೇಕಲ್ಲ. ನನ್ಗಂತೂ ಈಗ ಸಮಾಧಾನ ಆಯ್ತು. ನೀನು ತಟ್ಟೆಗೆ ಹಾಕೊಂತೀನಿ. ಓ, ನಂಗೆ ತುಂಬಾ ಹೊಟ್ಟೆ ಹಸಿತಿದೆ. ಲೇ ದಡ್ಡಿ, ಹೊಟ್ಟೆನೇ ಹಸಿಯೋದು, ತಟ್ಟೆ ಅಲ್ಲ. ತಗೋ. ತಿನ್ನೋವಾಗ ತೆಪ್ಪಗಿರ್ಬೇಕು ಕಡೆ. ನೋಡ್ದವ್ರು ಅದ್ಯಾರಾದ್ರೂ ಬೆಪ್ಪರ್ ತರ ಆಡ್ತಿರೋದು ಅಂತ ಅನ್ಕೋತಾರೆ. ಅರ್ಥ ಆಯ್ತು. ಅದ್ಮೇನು ಸ್ವಲ್ಪ ಬೇಕಾ? ಫೋನ್ 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 ಫೋನ್. ಹಲೋ 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 ಹಲೋ. ನೋಡ್ದಿ ಅಣ್ಣ, ನೀನ್ ಪಂತ್ಯದ ಬಗ್ಗೆ ಹೇಳಿದ್ರು ಹೊಳಿಯೋದ್ರು ಎದ್ದು ಹೋಗ್ಬಿಟ್ರಲ್ಲ. ಫೋನ್ ಬಂತು ಅಲ್ವೇನೆ, ಎಲ್ರ ಮುಂದೆ ಮಾತಾಡಕ್ಕಾಗತ್ತಾ? ಏನ್ ಹೇಳ್ತಿದ್ಯಾ? ಚಿರು ಕೈಗೆ ಪಂಜಲ್ಲಿ ಹೊಡೆದ್ರ ರೌಡಿಗಳು. ಅವನಿಗೆ ತುಂಬಾ ಏಟಾಗಿದ್ಯಾ? ಅಲ್ಲ, ರಾತ್ರಿನೇ ನನಗೆ ಹೇಳೋತ್ತಾನೆ. ಹೇಳಿದ್ರೆ ನೀವು ಪ್ಯಾನಿಕ್ ಆಗ್ತೀರಂತ ಸುಮ್ಮನಾದೆ. ನಥಿಂಗ್ ಟು ವರಿ, ಅವ್ರು ಆರಾಮಾಗೇ ಇದ್ದಾರೆ. ನಾನು ಈಗಲೇ ಅಲ್ಲಿಗೆ ಬರ್ತೀನಿ. ಯಾಕೋ ಚಿರು ನೋಡ್ಬೇಕು ಅನ್ನಿಸ್ತಿದೆ. ನೀವು ಅಂಥ ತಪ್ಪೊಂದು ಮಾಡಬೇಡಿ. ಅವರಿಗೆ ನಮ್ಮಿಬ್ರು ವಿಷಯ ಇನ್ನೂ ಗೊತ್ತಿಲ್ಲ. ನೀವು ಬರೋದ್ರಿಂದ ನಮ್ಮಿಬ್ರಿಗೂ ಪ್ರಾಬ್ಲಮ್ ಆಗ್ಬೋದು. ದೀಪ ಅವ್ರು ಕೂಡ ಚಿರು ಇಲ್ಲೇ ಇರೋದ್ರಿಂದ ನೀವು ಬರೋದು ಬೇಡ ಅಂತಲೇ ಹೇಳ್ತಾರೆ. ನಾವೆಲ್ಲ ಇಲ್ಲಿದ್ದೀವಲ್ಲ, ನೀವೇನು ಯೋಚನೆ ಮಾಡಬೇಡಿ. ಚಿರುನ ತುಂಬ ಚೆನ್ನಾಗಿ ನೋಡ್ಕೊಳ್ತೀವಿ. ಸರಿ, ನರಸಿಂಹ ಅವ್ರಿಗೇನಾಗಿಲ್ಲ ತಾನೆ? ಹಾಂ, ಅವರು ಪರವಾಗಿಲ್ಲ. ಸಣ್ಣ ಪುಟ್ಟ ಗಾಯ ಆಗಿದೆ ಅಷ್ಟೇ. ನೀವಿಷ್ಟು ಪ್ಯಾನಿಕ್ ಆಗ್ತೀರಂದಿದ್ರೆ ನಾನು ಚಿರು ಅವ್ರಿಗೆ ಕಾಲೇ ಮಾಡ್ತಿರ್ಲಿಲ್ಲ. ಹಾಗೆ ಹೇಳ್ಬೇಡ ನೀನು. ನನ್ನ ತಮ್ಮ ಒಳ್ಳೆಯವನೇ, ಆದರೆ ಅವನಿಗೆ ಇನ್ಫ್ಲೂಯೆನ್ಸ್ ಸರಿ ಇಲ್ಲ ಅಷ್ಟೆ. ಎಲ್ಲದಕ್ಕೂ ಅವ್ರ ಅಕ್ಕೆ ಮಾತು ಕೇಳ್ಕೊಂಡು ಕರಪ್ಟ್ ಆಗಿದ್ದಾನೆ. ಅವನ್ನ ಮತ್ತೆ ಹಳೆ ಚಿರು ಥರ ಮಾಡೋ ಶಕ್ತಿ ಇರೋದು ನಮ್ಮ ದೀಪಂಗೆ ಮಾತ್ರ. ನೀವು ಹೇಳ್ತಿರೋದು ನಿಜ. ಅವ್ರನ್ನ ಬದಲಾಯಿಸೋಕ್ಕೆ ಅವರಿಂದ ಮಾತ್ರ ಸಾಧ್ಯ ಆಗೋದು. ಮೇಷ್ಟ್ರೆ, ಯಾರ ಜೊತೆ ತುಂಬ ಖುಷಿಯಾಗಿ ಮಾತಾಡ್ತಾ ಇದ್ದೀರಾ? ಯಾರ ಜೊತೆ ಅಂತ ಕೇಳ್ಬೋದಾ? ಅದು ನನ್ನ ಫ್ರೆಂಡ್ ಜೊತೆಗೆ ಮಾತಾಡ್ತಾ ಇದ್ದೆ. ಫ್ರೆಂಡ್ ಸ್ಪೆಷಲ್ಲ ಫ್ರೆಂಡು? ಹಾಗೇನಿಲ್ಲ, ಗರ್ಲ್ಫ್ರೆಂಡೇ. ಅದೇ ಅಂದ್ಕೊಂಡೆ. ನಮಗೂ ಪರಿಚಯ ಮಾಡಿಸ್ರಿ.
ಓನ್ಲಿ ಇಫ್ ಯು ಡೋಂಟ್ ಮೈಂಡ್ ಸುಮ್ಮನೆ ಹಲೋ ಹೇಳೋಣ ಅಂತ ಕೇಳಿದೆ. ಪರವಾಗಿಲ್ಲ, ಕಂಟಿನ್ಯೂ. ಅದಲ್ಲ, ತೊಂದರೆ ಇಲ್ಲ, ನೀವು ಮಾತಾಡಿ. ಹಲೋ ಹಲೋ, ನಾನು ಚಿರಾಗ್ ಅಂತ. ಹಲೋ ಹಲೋ, ಏನು ಕೇಳಿಸ್ತಾ ಇಲ್ಲ, ನೆಟ್ವರ್ಕ್ ಇಶ್ಯೂ ಅನ್ಸುತ್ತೆ. ಹಾಂ ಹೌದೌದು, ಅವಾಗ್ಲಿಂದ ನನಗೂ ತುಂಬ ನೆಟ್ವರ್ಕ್ ಇಶ್ಯೂ ಆಗ್ತಾ ಇತ್ತು. ಹೋಗ್ಲಿ ಬಿಡಿ ಮೇಷ್ಟ್ರೆ, ನಿಮ್ಮ ಹುಡುಗಿನ ಈ ಥರ ಇಂಟ್ರೊಡ್ಯೂಸ್ ಮಾಡೋದ್ರ ಬದಲು ಒಂದು ದಿವಸ ಅವ್ರನ್ನ ಕರ್ಕೊಂಡು ನಮ್ಮ ಮನೆಗೆ ಊಟಕ್ಕೆ ಬಂದ್ಬಿಡಿ, ನಮ್ಮ ಮನೆಯವ್ರಿಗೂ ಇಂಟ್ರೊಡ್ಯೂಸ್ ಮಾಡ್ದಂಗೆ ಆಗುತ್ತೆ. ಅಬ್ಬಬ್ಬಬ್ಬ, ನಿನ್ನ ಮಾತಲ್ಲಿ ಯಾರು ಸೋಲ್ಸೋಕ್ಕಾಗಲ್ಲ ಬಿಡಪ್ಪ. ಎದುರುಗಡೆ ಆಂಟಿ ಅಂಗಡಿಗೆ ಹೋಗಿ 2 ಕಡಕ್ ಚಾಯ್ ತಗೊಂಬ. ಯಾಕಪ್ಪ ಸುಮ್ಮನೆ ನಿಂತಿದ್ಯಾ? ಯಾಕೆ ದುಡ್ಡಿಲ್ವಾ? ಇದೆ ಸರ್. ಮತ್ತೆ ಹೋಗಿ ತಗೊಂಬ. ಪ್ರಮೋಷನ್ ಬೇರೆ ಕಿಟ್ಟಿಸ್ಕೊಂಡಿದ್ಯಾ, ಆಮೇಲೆ ಈ ಕೆಲಸ ಎಲ್ಲ ನಿನ್ನ ಹತ್ರ ಮಾಡ್ಸೋಕ್ಕಾಗತ್ತಾ? ಒಟ್ಟಿಗೆ ಟೀ ಕುಡ್ದು ತುಂಬ ದಿನ ಆಗಿತ್ತು. ಹೋಗಿ ತಗೊಂಬ. ಪ್ರಮೋಷನ್ ಬಗ್ಗೆ ಏನಾದರೂ ಗೊತ್ತಾಯ್ತಾ ಸರ್? ಯಾರು ಪ್ರಮೋಷನ್ ಬಗ್ಗೆ ಕೇಳ್ತಿರೋದು? ನನ್ನ ಪ್ರಮೋಷನ್ ಬಗ್ಗೆ ಸರ್. ಆಗುತ್ತೆ ತುಂಬ ತಲೆ ಕೆಡ್ಸ್ಕೊಂಬೇಡ. ಮೊದಲೇ ಹಾರ್ಟ್ ಪೇಷಂಟ್ ನೀನು. ಹೋಗು ಟೀ ತಗೊಂಬ. ಅಪ್ಪ ಮಗನಿಗೆ ಮೈ ತುಂಬ ದುರಂಕಾರ ಬೆಳೆದಿದೆ. ಹೇಗೆ ಇಳಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು.